ಹಲೋ ಹಲೋ. ಏ ಹಲೋ ಗೆಳೆಯರೇ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಸೊ ಲಾಸ್ಟ್ ಟೈಮ್ ಒಂದು ಕ್ವಿಕ್ ರಿವ್ಯೂ ನೋಡಿದ್ವಿ CBRದು. ಅದು ಮೋಸ್ಟ್ಲಿ ಬರೀ ಫೋಟೋಸ್ ಅನಿಸುತ್ತೆ ಆಲ್ಮೋಸ್ಟು. ಈ ಸತಿ ಏನು ನೋಡುವ ಅಂದರೆ, ಇಸ್ ದಿಸ್ ರಿಯಲಿ ಎ ಸ್ಪೋರ್ಟ್ಸ್ ಟೂರರ್ ಫಾರ್ ಅ ಸಿಟಿ ಕಮ್ಯೂಟರ್ ಆರ್ ವಿತ್ ಅ ಮಿಡ್ ರೇಂಜ್ ಸ್ಪೋರ್ಟ್ಸ್ ಬೈಕ್? ಲೆಟ್ಸ್ ಟ್ರೈ ಟು ಫೈಂಡ್ ಔಟ್. Between this dense traffic, right, when you're really able to manage CBR. ಏನು ಗಾಡಿ ಸ್ಮೂತ್ ಗುರು, ಎಷ್ಟು ಸ್ಮೂತ್ ಇದೆ ಅಂತಂದರೆ, ಆ ಸ್ಮೂತ್ನೆಸ್ಸಿಗೆ ಓ ಗಾಡ್, ದ ಥ್ರಾಟಲ್ ರೆಸ್ಪಾನ್ಸ್ ಇಸ್ ನೆಕ್ಸ್ಟ್ ಲೆವೆಲ್. ನೀವು ನೋಡ್ತಾ ಇರ್ಬೋದು ಎಂತೆಂಥ ಗಲ್ಲೀಲಿ ಎಷ್ಟು ಈಸಿಯಾಗಿ ಹೋಗ್ತಿದ್ದೀನಿ ಗೊತ್ತಾ ನಾನು. ಸ್ವಿಫ್ಟಿಂಗ್ ಥ್ರೂ ಗಲೀಸ್ ಲೈಕ್ ಎನಿಥಿಂಗ್. ಅಯ್ಯಪ್ಪ ಬಂತಪ್ಪ, ಕೆಳಗಡೆ ಗಾಡಿ ಟಚ್ ಆಗುತ್ತೆ, ಡ್ಯಾಮೇಜ್ ಆದರೆ ಕಷ್ಟ ಅನ್ನೋ ತನ್ನವಿಲ್ಲ. ಮತ್ತು ಕಮಿಟೆಡ್ ಪೊಸಿಷನ್ ಕೂಡ ಅಷ್ಟು ಏನು ಹೆವಿ ಕಮಿಟೆಡ್ ಇಲ್ಲ. ಯು ಕ್ಯಾನ್ ಲಿಟ್ರಲಿ ರೈಡ್ ಇಟ್ ಈಸಿಲಿ. ಆ್ಯಂಡ್ ಟ್ರಾಫಿಕಲ್ಲಿ ನಿಮಗೆ ಅಷ್ಟೊಂದು ಕಷ್ಟ ಅನಿಸಲ್ಲ. ನೋಡೋ ಬನ್ನಿ, ನೀವೇ ಗೊತ್ತಾಗುತ್ತೆ. HSR ಇದು ಹೋಗ್ತಾ ಇದ್ದೀವಿ ಬೆಳಂದೂರು ಕಡೆಗೆ. ಯೂಶಲಿ ಅಟ್ ದಿಸ್ ಆರ್ 7:55 ಬೆಳಗ್ಗೆ, 11ನೇ ತಾರೀಕು ಮಾರ್ಚ್. ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರೋ ಟ್ರಾಫಿಕ್. ಇಟ್ಸ್ ಆಲ್ಮೋಸ್ಟ್ ಅ ಪೀಕ್ ಅವರ್. ನನ್ನ ಫ್ರೆಂಡು ಮುಂಚೆ ಪ್ಲ್ಯಾನ್ ಮಾಡಿದಾಗ he was ರಿಯಲಿ ಕನ್ಫ್ಯೂಸ್ಡ್. ಏನು ತಗೋಬೇಕು ಮಿಡ್ ರೇಂಜ್ ಸ್ಪೋರ್ಟ್ಸ್ ಬೈಕಲ್ಲಿ. ಇದನ್ನು ನೋಡ್ದ, ವಾಟ್ ಇಸ್ ದ್ಯಾಟ್, C-Triple ನೋಡ್ದ, ಕವಾಸಕಿ ZX-10R ನೋಡ್ದ, ಮತ್ತು Z900 ನೋಡ್ದ. ಅಪಾರ್ಟ್ ಫ್ರಮ್ ದ್ಯಾಟ್ ಹೋಂಡಾ ಟ್ರಾನ್ಸಾಲ್ 750 ನೋಡ್ದ. ಸೊ ಇದೆಲ್ಲ ಬೈಕ್ಸಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರಾಕ್ಟಿಕಲ್ X40 ಅಂತ ಅನಿಸಿದ್ದು CBR 630. ಹೆವಿ ಟ್ರಾಫಿಕ್ ಇರುತ್ತೆ ಅಂದ್ಕೊಂಡು ಬಂದ್ವಿ. ಓಕೆ, ಟ್ರಾಫಿಕ್ ಇಸ್ ಮಿನಿಮಲ್, ಬಟ್ ಸ್ಟಿಲ್ ನೀವು ಬೇರೆ ಸ್ಪೋರ್ಟ್ಸ್ ಬೈಕ್ಗಳ ಥರ ನೀವು ಟ್ರಾಫಿಕಲ್ಲಿ ಹೊಡೆಯೋಕ್ಕಾಗಲ್ಲಪ್ಪ ನನಗೆ ಅನ್ನೋ ಪ್ರಾಬ್ಲಮ್ ಇರುತ್ತೆ. ಯು ಹರ್ಡ್ ದಟ್ ಎಕ್ಸಾಸ್ಟ್ ನೋಟ್, ನೋ ಮ್ಯಾನ್, ದಟ್ ಇಸ್ ಡ್ಯಾಮ್ ಕ್ರೇಜಿ. ಹೆಂಗಿದೆ ಅಂದರೆ, ಅದೇನು ಬೇರೆ ಗಾಡಿಗಳಿಗೇನು ಕಮ್ಮಿ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಸೊ ಇಫ್ ಯು ಚೆಕ್ ದ ಹೈಟ್ ಆಲ್ಸೋ, ರೈಟ್, ಐ ಕ್ಯಾನ್ ಆರಾಮ್ಸೆ 5'7". ನನಗೆ ಫುಲ್ ಫ್ಲ್ಯಾಟ್ ಫುಟ್ ಮಾಡೋಕ್ಕಾಗಲ್ಲ. ಬಟ್ ಐ ಆಮ್ ನಾಟ್ ಟಿಪ್ಟೋಯಿಂಗ್ ಇದರ್. ಒಳ್ಳೆ ಪ್ರಾಕ್ಟಿಕಲ್ ಬೈಕ್ ಹೇಳ್ಬೇಕಂದ್ರೆ. ಇನ್ನು 1000 ಕಿಲೋಮೀಟರ್ಸ್ ಎಲ್ಲ ಆಗಿಲ್ಲ. ಅದಾದಮೇಲೆ ಬೇರೆ ಹಬ್ಬನೇ ಇದೆ.
ನೆಕ್ಸ್ಟ್ ಲೆವೆಲ್ ಅಪ್ಪ. ಎಸ್, ಯು ವಿಲ್ ಹ್ಯಾವ್ ಲಾಟ್ ಆಫ್ ಫನ್ ರೈಡಿಂಗ್ ದಿಸ್ ಆಫ್ಟರ್ 1000 ಕಿಲೋಮೀಟರ್ಸ್. ಇವಾಗಲೇ 4000 RPM ಆದಮೇಲೆ ಹೆಂಗೆ ಓಪನ್ ಅಪ್ ಆಗುತ್ತೆ ಅಂತಂದರೆ ಲಿಟ್ರಲಿ ಯು ಕ್ಯಾನ್ ಫೀಲ್ ದ್ಯಾಟ್. ಎಕ್ಸಾಸ್ಟ್ ಸೌಂಡೇ ಚೇಂಜ್ ಆಗುತ್ತೆ, ಒಂಥರ ಬರುತ್ತೆ. ಏನು ಸಖತ್ತಾಗಿದೆ ಅಂದರೆ ವಾಟ್ ಇಂಜಿನಿಯರ್ಸ್ ಹು ಹ್ಯಾವ್ ಡಿಸೈನ್ ದಿಸ್ ಬೈಕ್, ಹ್ಯಾಟ್ಸ್ ಆಫ್. So damn crazy. ಏನು ಹೋಗಿ ಮರ ಮಿಷನ್ ಟೆಸ್ಟ್ ಮಾಡಿಸಿ ಎಷ್ಟು ವರ್ಷ ಆಯಿತು. ಹೆಂಗೆ ಹೋಗ್ತೀನಿ ಅಂದರೆ ನೋಡಿದ್ರೆ ಯಾವುದೋ ಅಂತ ಏನಪ್ಪ ಇಷ್ಟು ಈಸಿಯಾಗಿ ಹೊಡಿತಾನೆ ಸ್ಪೋರ್ಟ್ಸ್ ಬೈಕು ಅಂತ ಅನ್ಕೋಬೇಕು. I'm telling you, right? It's not really that hard to ride. ಏನಂತ ಏನು ಕಷ್ಟ ಇಲ್ಲ ಗುರು ಟ್ರಾಫಿಕಲ್ಲಿ ಹೊಡಿಲಿಕ್ಕೆ. ನೋಡಿ ಮಡ್ಡಲ್ಲಿ ಹೋಗ್ತೇನೆ, ಆಫ್ ರೋಡಿಂಗ್ ಮಾಡ್ಬೋದು. ನಾಟ್ ಲೈಕ್ ಹೆವಿ ಆಫ್ ರೋಡಿಂಗ್ ಎಲ್ಲ ತಗೊಂಡೋಗ್ಬೇಡ್ರಪ್ಪ. ಮತ್ತೆ ನಿಮಗೂ ಏನು ಅನಿಸುತ್ತೆ ತಿಳಿಸಿ ಕಮೆಂಟಲ್ಲಿ ಗಾಡಿ ಬಗ್ಗೆ. ಬಿಕಾಸ್ ಆಬ್ವಿಯಸ್ಲಿ ನಿಮ್ಮ ರಿವ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೇನಾದ್ರು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ, ಅದನ್ನು ಕರೆಕ್ಟ್ ಮಾಡಿ ಕಮೆಂಟಲ್ಲಿ. ಡೆನ್ಸ್ ಟ್ರಾಫಿಕ್ ಅಂದರೆ ಸ್ವಲ್ಪ ಜಾಸ್ತಿನೇ ಆಯಿತು ಟ್ರಾಫಿಕ್ಕು. 8 ಗಂಟೆ ಯಾವಾಗಲೂ ಪೀಕು. ಸೊ ಆ್ಯಸ್ ಯೂಶುವಲ್ ಎಲ್ಲರಿಗೂ ಆಲ್ರೆಡಿ ಗೊತ್ತಿರೋ ಥರ metro construction is going on and they have put some more barricades, so congestion idde irutte. So that comes with traffic. But yeah, 1000 kilometers ಆಗೋದು ಕಾಯ್ತಾ ಇದ್ದೀವಿ. 1000 kilometers ಆದಮೇಲೆ ವಿಲ್ ಡೂ ಒನ್ ಟಾಪ್ ಸ್ಪೀಡ್ ವಿಡಿಯೋ ಆಲ್ಸೋ. ಡೆಫಿನೆಟಾಗಿ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಗಾಡಿ ಇದು, ಪಾಪ ಅವನಕಿಂತ ಜಾಸ್ತಿ ನಾನೇ ಓಡಿಸ್ತಾ ಇದ್ದೀನಿ. ಈಸ್ ಲೈಕ್ ವೆರಿ ಹಂಬಲ್ ಪರ್ಸನ್. ಪ್ರದೀಪ್ ತಗೊಳ್ಳಿ ಪ್ರದೀಪ್, ಅದಕ್ಕೆ ಕಂಟೆಂಟ್ಗೋಸ್ಕರ not a problem, you can take it, you can do it up and down. But yeah man, overall ride, this is a monster. ಇದಕ್ಕೆಲ್ಲ ಇನ್ನೂ ಬೇಜಾನು ಏನೋ ನಾವು ಮಾಡಿಫಿಕೇಷನ್ಸ್ ಮಾಡಿಸ್ಬೋದು. ಅದೆಲ್ಲ ಏನು ಬೇಡ ಅಂತೇಳಿ ಡಿಸ್ಕಸ್ ಮಾಡಿದ್ದೀವಿ ಸದ್ಯಕ್ಕೆ. ಬೈ ಬ್ರೋ, ಸದ್ಯಕ್ಕೆ ಸ್ಟಾಕ್ ಎಲ್ಲ ನೋಡಿ ಹಾಕಿರೋ ಪೂವಿಗೆಲ್ಲ ಹಾಕಿದ್ರೆ ಶಿವನೇ ಹೆಂಗೆ ನುಗ್ಗುತ್ತು ಗೊತ್ತಾ ಗಾಡಿ. CBR 650 ಫ್ಲೈಬೈಗಳೆಲ್ಲ ನೋಡಿರ್ತೀರ. ವಿ ವಿಲ್ ಆಲ್ಸೋ ಗೆಟ್ ಒನ್ ಫ್ಲೈಬೈ ಸೂನ್. ರಾಕೆಟ್ ಥರ ಹೋಗುತ್ತೆ, ಸೂಪರ್ ತೊಗೋಬೇಕು ಇದೆ. ಬಟ್ ಪಬ್ಲಿಕ್ ರಿಯಾಕ್ಷನ್ ಕೂಡ ಹಂಗೆ ಸಿಗುತ್ತೆ ಈ ಸೈಲೆನ್ಸರ್ಗೆ, ಎಕ್ಸಾಸ್ಟಿಗೆ.
ಮ್ಯಾಕ್ರೋ ಪೂವಿಚ್ ಹಾಕಿದ್ರೆ ನಾನು ನೋಡಿದೆ ಎಲ್ಲೋ ನಾಟ್ ಏನು ಹೊಸ 650 ಎಲ್ಲ ಅನ್ಸುತ್ತೆ, ಬಟ್ 650 ಅವ್ನು ವಿಡಿಯೋದಲ್ಲಿ ಫುಲ್ ಸಿಸ್ಟಮ್ ಮ್ಯಾಕ್ರೋ ಪೂವಿಚ್ ಹಾಕಿರ್ತಾನೆ. ಹೆಂಗೆ ನುಗ್ಗೋದು ಗೊತ್ತಾ ಗಾಡಿ. ಓ ಮೈ ಗಾಡ್, ಆಶ್ಚರ್ಯ ಆಗೋಗ್ಬಿಟ್ಟು ನೋಡಿ. ಸ್ಟಾಕ್ ಗಾಡಿಗೆ ನೀವು ಅಷ್ಟೊಂದು ಮಾಡಿಫಿಕೇಷನ್ಸ್ ಏನೂ ಬೇಕಾಗಲ್ಲ ನಾನು ನೋಡಿರೋ ಥರ. ಬಟ್ ಬೇಸಿಕ್ ಆ್ಯಕ್ಸಸರೀಸ್ ಒಂದು ಹಾಕ್ಸಿದ್ದಾರೆ. ಅದು ಬಂದ್ಬಿಟ್ಟು RNG ಫ್ರೇಮ್ ಸ್ಲೈಡರ್ಸ್ ಒಂದು ಹಾಕಿದ್ದಾರೆ. RNG ಕೇಳೇ ಇರ್ತೀರ ಕಂಪ್ನಿ. ಇಟ್ಸ್ ಅ ವೆರಿ ವೆಲ್ ನೋನ್ ಬ್ರ್ಯಾಂಡ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡು, ಬಟ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. RNG ಫ್ಲೇಮ್ ಸ್ಲೈಡರ್ಸು ಮತ್ತು ರೇಡಿಯೇಟರ್ ಗಾರ್ಡ್ ಒಂದು ಹಾಕ್ಸಿದ್ದಾರೆ ಅಷ್ಟೇ. ಈ ಸದ್ಯಕ್ಕೆ ಸಾಕು, ಆಮೇಲೆ ನೋಡ್ಕೋಬೋಣ ಮುಂದೆ. ಇನ್ನೊಂದೇನು ಗೊತ್ತಾ, ನಿಮಗೆ ಹಾರ್ನ್ ಇರೋ ಕಡೆ ಇಂಡಿಕೇಟರ್ ಇದೆ, ಇಂಡಿಕೇಟರ್ ಸ್ವಿಚ್ ಇರೋ ಕಡೆ ಹಾರ್ನ್ ಇದೆ. ಸೊ ಟು ಗೆಟ್ ಯೂಸ್ ಟು ದ್ಯಾಟ್ ರೈಟ್, ಇಟ್ ವಿಲ್ ಟೇಕ್ ಸಮ್ ಟೈಮ್. ಸ್ವಲ್ಪ ಟೈಮ್ ತಗೊಳ್ಳೋದು. ಇಂಡಿಕೇಟರ್ ಹಾಕೋಬಂದು ಹಾರ್ನ್ ಹೊಡಿತೀರ, ಹಾರ್ನ್ ಹೊಡಿಯೋಬಂದು ಇಂಡಿಕೇಟರ್ ಹಾಕಿ. ಅದು ದಟ್ ಇಸ್ ಐ ಥಿಂಕ್ ಸ್ಟ್ಯಾಂಡರ್ಡೈಸ್ಡ್ ಇನ್ ದ ಆಲ್ ಹೈ ಲೆವೆಲ್ ಮೋಟರ್ ಸೈಕಲ್ಸ್ ಅನ್ಸುತ್ತೆ. ವಾಯ್ಸ್ ಎಷ್ಟು ಕರೆಕ್ಟಾಗಿ ಬರ್ತದೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸಿಟಿ ರೈಡ್ ರಿವ್ಯೂ ವಾಯ್ಸ್ ಸ್ಲೋ ಬಂದಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮು ಅಲ್ಲಿ ಪುಟ್ ದ ಪ್ರಾಪರ್ ಸೆಟಪ್. ಸ್ಟಿಲ್ ಯೂಸ್ ಮಾಡ್ತಾ ಇರೋದು DJI ಟ್ರಾನ್ಸ್ಮಿಟರ್, DJI ಮೈಕೆ. ಆ್ಯಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ವಾಯ್ಸ್ ಕರೆಕ್ಟಾಗಿರುತ್ತೆ, ಬಟ್ ವಿತ್ ಆಲ್ ದಿಸ್ ಟ್ರಾಫಿಕ್ ನಾಯ್ಸ್ ಅನ್ನೋ ಅಲ್ಲ ಇನ್ನಕ್ಕಪ್ಪ ಓಪನ್ ಮಾಡ್ತಾರೆ ಇಲ್ಲಿ ಮಧ್ಯ. ಅಲ್ಲಿ ಹೋಗೋದು ಈ ಕಡೆ ಬರೋದು. ಈ ಥರ ಸಣ್ಣ ಪುಟ್ಟ ಚಾನ್ಸ್ಗಳು ಸಿಗೋದು ಭಾಳ ಕಷ್ಟ. ಒಂಥರ ಮಾಡ್ಕೊಂಡು ಹೋಗೋಕ್ಕೆ. ನೋಡಿದ್ರಲ್ಲ 4000 RPM ಮೇಲೆ ಹೋದ ತಕ್ಷಣ ಎಕ್ಸಾಸ್ಟ್ ನೋಟೇ ಚೇಂಜ್ ಆಗುತ್ತೆ. ಒಂಥರ ಅಂತಲ್ಲ, ಗಾಡ್ ದಟ್ ಇಸ್ ಸೋ ಸ್ವೀಟ್ ಟು ಹಿಯರ್, ಯು ನೋ, ಸೊ ಮ್ಯೂಸಿಕ್ ಟು ಯುವರ್ ಇಯರ್ಸ್. ಇನ್ನೊಂದೆಲ್ಲರೂ ರೆಸ್ಟ್ರಿಕ್ಷನ್ ನೋಡೋಣ ಬನ್ನಿ. ಬಟ್ ಮಜಾ ಇದೆ ಗಾಡಿ, ಏನು ಹೆವಿ ಅನ್ಸಲ್ಲಪ್ಪ. ಒನ್ ಮೋರ್ ಥಿಂಗ್, ಕಮಿಂಗ್ ಟು ವೆಯ್ಟ್, ನಾನು ಇಂಟರ್ಸೆಪ್ಟರಿಗೆ ನೋಡಿದ್ರೆ ಗುರು ಒಂದಿನ ಎತ್ತದೆ ಫಸ್ಟ್ ಡೇ, ಈಗ ತೆಗೋಣ ಅಂತ ಪಾರ್ಕಿಂಗಿಂದ ಹೂವು ಎತ್ತಂಗೆ ಆಯ್ತು ಲಿಟ್ರಲ್ಲಿ. ವೆಯ್ಟ್ಲೆಸ್, ವೆಯ್ಟ್ ಡಿಸ್ಟ್ರಿಬ್ಯೂಷನ್ನು ಏನು ಕರೆಕ್ಟಾಗಿ ಮಾಡಿದಾರೆ ಗೊತ್ತಾ. ಏನು ಸಕ್ಕತ್ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಮಾತ್ರ ಪರ್ಫೆಕ್ಟ್. ಏನು ವೆಯ್ಟೇ ಇಲ್ಲ ಅವರು. ಗಾಡಿ ಹೆಂಗೆ ಎಳಿಬೋದು ಗೊತ್ತಾ, ಸೂಪರಾಗಿ ಮ್ಯಾನ್ಯೂರ್ ಮಾಡ್ಬೋದು. ಸರ್ಜಾಪುರಲ್ಲಿ ಒಂದು ಲೆಫ್ಟ್ ಸೈಡ್ ಒಂದು ಸರ್ವಿಸ್ ರೋಡ್ ಇದೆ, ಅದಕ್ಕೆ ನಾವು ಆಫ್ ರೋಡಿಂಗ್ ಅಂತೀವಿ. ಆಫ್ ರೋಡಿಂಗ್ ಹೋಗ್ಬೋದು, ಬೇಡ ಹೊಸ ಗಾಡಿ, ಹೊಸ ಸರ್ವಿಸು ಆಗಿಲ್ಲ. ಸೊ ಇನ್ನೊಂದು ಸ್ವಲ್ಪ ಟೈಮ್ ಕೊಡೋಣ ಒಳಗಕ್ಕೆ, ಆಮೇಲೆ ವಿಲ್ ಡೂ ಒಂದು ಸ್ಮಾಲ್ ಆಫ್ ರೋಡಿಂಗ್ ಆಲ್ಸೋ. ಹೊಡಿ, ಆರಾಮ ಹೊಡಿಯಪ್ಪ. ಏನಕ್ಕೂ ಬಿಡ್ತಾಯಿಲ್ಲ ಆ ಕಡೆ, ಕ್ಯಾಬ್ಗಳಿಗೆ ಬಿಡ್ತಾಯಿಲ್ಲ. ಬಸ್ ರೂಟ್
ಮಾಡಿರ್ಬೇಕಂತೆ. ನಮ್ಮ ಜನ ಗೊತ್ತಲ್ಲ, ಆ ಕಡೆ ಹೋದ್ರು ಜಾಮು, ಈ ಕಡೆ ಹೋದ್ರು ಜಾಮು. ಒಬ್ಬ ನನ್ನ ಮಗ ಎಲ್ಲೂ ಕೂಡ ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಲ್ಲ. ಸುಮ್ಮನೆ ಹೋಗ್ತಿರ್ತಾರೆ ರೋಡ್ ಮಧ್ಯೆ, ಒಬ್ಬರೇ ಹೋಗ್ತಾನೆ. ಹಿಂದ್ಗಡೆ ಯಾರು ಹೆಂಗಾರ ಏನಾರ ಮಾಡ್ಕೊಳ್ಳಿ, ನಾನು ಹೋದರೆ ಸಾಕು. ಪೇಷನ್ಸೇ ಇಲ್ಲ. ಒಂದು ಸೆಕೆಂಡ್ ಆಫ್ ಆಯಿತು ಗಾಡಿ, ಅದಕ್ಕಾಗಲೇ ಆರ್ಲಿ. ಸೊ ಇಷ್ಟ ತನಕ ನೋಡಿದ್ದೀರಾ ಗಾಡಿನ ಟ್ರಾಫಿಕಲ್ಲಿ. ಹೆಂಗೆ ಅನ್ನಿಸ್ತು ಒಪಿನಿಯನ್ ಹೇಳಿ. ನೆಕ್ಸ್ಟು ಇನ್ನೊಂದು ವೀಡಿಯೋ ಮಾಡುವ ಸೂನ್. ಆ ವಿಡಿಯೋದಲ್ಲಿ ಬಿಡಿಸಿ ಮೋಸ್ಟ್ ಪ್ರಾಬ್ಲಿ ಅಷ್ಟೊತ್ತಿಗೆ 1000 ಕಿಲೋಮೀಟರ್ಸ್ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋ ಅಷ್ಟೊತ್ತಿಗೆ ಒಂದು ಟಾಪ್ ಸ್ಪೀಡ್ ವೀಡಿಯೋ ಪಕ್ಕ ಹೊಡೆಯುವ. ಬೇಕೇ ಬೇಕು ಟಾಪ್ ಸ್ಪೀಡ್ ವೀಡಿಯೋ ಬೇಕು. ಸಿಟಿಲೇ ಎಷ್ಟಂತ ಹೊಡಿತೀವಿ ಬರಾಯ, ಏನು ಹೊಡಿಯೋಕ್ಕಾಗಲ್ಲ. ನಿಮ್ಗೊಂದು ಸಿಟಿ ರೈಡ್ ರಿವ್ಯೂ ತೋರಿಸ್ಬೇಕಿತ್ತು. ದಟ್ಸ್ ದ ಮೇನ್ ಫೋಟೋ. ರೈಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವತ್ತಿಗೆ ಸಾಕು. ನೆಕ್ಸ್ಟ್ ಟೈಮ್ ಸಿಗುವ. ಸೈನಿಂಗ್ ಆಫ್ ಯುವರ್ ಪ್ರದೀಪರಾನು. ಯುವರ್ ಬೈಕ್ ಎಂಥೂಸಿಯಾಸ್ಟ್ ಪ್ರದೀಪ್. ಸೈನಿಂಗ್ ಆಫ್ ಗುರು. ಸಿಗುವ ಮತ್ತೆ. ಬಾಯ್. ಬೇಕಲ್ಲ, ಸಿಗೋದೇ ಇಲ್ಲ ನೀವು.